ನಮಸ್ಕಾರ ಸ್ನೇಹಿತರೆ, ಲೈಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೇಶಾದ್ಯಂತ 5 ಲಕ್ಷಕ್ಕಿಂತ ಹೆಚ್ಚು ಎಫ್ಡಿ ಇಟ್ಟವರಿಗೆ ಹೊಸ ರೂಲ್ಸ್, ಆರ್ಬಿಐ ಘೋಷಣೆ. ಹೌದು, ನಿಮ್ಮ ಬಳಿ 5 ಲಕ್ಷ ರೂಪಾಯಿ ಎಫ್ಡಿ ಇದೆಯಾ ಅಥವಾ ಇಡಲು ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ನಿಯಮದ ಬಗ್ಗೆ ನೀವು ಕೇಳಲೇಬೇಕು, ಇಲ್ಲವಾದರೆ ಟ್ಯಾಕ್ಸ್ ನೋಟಿಸ್ ಬರೋದಂತೂ ಗ್ಯಾರಂಟಿ. ಹಾಗಿದ್ರೆ ಆ ನಿಯಮದ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ನೀವು ನಿಮ್ಮ ಬ್ಯಾಂಕ್ ನಲ್ಲಿ 5 ಲಕ್ಷಕ್ಕೂ ಹೆಚ್ಚು ಎಫ್ಡಿ ಇಟ್ಟಿದ್ರೆ 2026ರ ಈ ರೂಲ್ಸ್ ತುಂಬಾ ಇಂಪಾರ್ಟೆಂಟ್. ಆ ರೂಲ್ಸ್ ಯಾವುದು ಅಂದ್ರೆ, ಮೊದಲನೇದಾಗಿ ಒಂದು ಬ್ಯಾಂಕ್ ನಲ್ಲಿ ಒಬ್ಬ ವ್ಯಕ್ತಿಗೆ 5 ಲಕ್ಷಕ್ಕೆ ಮಾತ್ರ ಇನ್ಸೂರೆನ್ಸ್ ಎಫ್ಡಿ ಇದೆ. ಅದಕ್ಕಿಂತ ಹೆಚ್ಚು ಹಣ ಇದ್ದರೆ ಬ್ಯಾಂಕ್ ಪ್ರಾಬ್ಲಮ್ ಬಂದರೆ ನಿಮ್ಮ ಮನಿಗೆ ರಿಸ್ಕ್ ಆಗುತ್ತೆ. ಇನ್ನು ಎರಡನೇದಾಗಿ, 1 ವರ್ಷದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಎಫ್ಡಿ ಇಟ್ಟರೆ ಬ್ಯಾಂಕ್ ಆಟೋಮೆಟಿಕಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ರಿಪೋರ್ಟ್ ಮಾಡುತ್ತೆ. ಇದು AIS ನಲ್ಲಿ ಕಾಣಿಸುತ್ತೆ. ಇದು ನಿಮ್ಮ ಎಲ್ಲಾ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತೋರಿಸುವ ರಿಪೋರ್ಟ್. ನಿಮ್ಮ ಎಫ್ಡಿ, ಬ್ಯಾಂಕ್ ಡೆಪಾಸಿಟ್ ಎಲ್ಲ ಇಲ್ಲಿ ಕಾಣಿಸುತ್ತೆ. ಸೋರ್ಸ್ ಆಫ್ ಇನ್ಕಮ್ ತೋರಿಸದಿದ್ದರೆ ಟ್ಯಾಕ್ಸ್ ನೋಟಿಸ್ ಬರಬಹುದು. ಹೀಗಾಗಿ ಎಫ್ಡಿ ಇಡುವ ಮುನ್ನ ಒಮ್ಮೆ ಈ ನಿಯಮಗಳನ್ನ ಗಮನದಲ್ಲಿಟ್ಟುಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.